ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಎಗ್ ಕರಿ ಮಾಡ್ತಾ ಇದ್ದೀನಿ. ಇವತ್ತು ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿದೆ ನೋಡಿ. ಇವಾಗ ಟೊಮೊಟೊ ಕಟ್ ಮಾಡಿದ್ದೀನಿ, ಈರುಳ್ಳಿ ಕಟ್ ಮಾಡಿದ್ದೀನಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇದು ಗೋಡಂಬಿ, ಇದು ಎಣ್ಣೆ, ಇದು ಸೋಯಾ ಸಾಸು, ಇದು ರೆಡ್ ಚಿಲ್ಲಿ ಸಾಸು, ಇದು ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಪದಾರ್ಥಗಳು ನೋಡಿ. ಇವಾಗ ಫಸ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, ಇದು ಗರಂ ಮಸಾಲ, ಇದು ಎಗ್ ಕರಿ ಮಸಾಲ. ಇವಾಗ ಲವಂಗು, ಜೀರಿಗೆ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ಮತ್ತು ಇದು ಕಸೂರಿ ಮೇಥಿ. ಅಯ್ಯೋ, ಗ್ಯಾಸ್ ಬಾಣಲೆ ಇಟ್ಬಿಟ್ಟು ಆನ್ ಮಾಡಿದೆ ಗ್ಯಾಸು. ನೆಕ್ಸ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಚಿಕ್ಕ ಚಿಕ್ಕದು, ಅಂದರೆ ಎಲ್ಲ ಮಸಾಲೆ ಎಲ್ಲ ಅಂಟ್ಕೋಬೇಕಂತ. ಬಾಣಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಹಾಕಿದ್ದೀನಿ, ಚಕ್ಕೆ ಹಾಕಿದೆ. ಸೊ ನೆಕ್ಸ್ಟು ಲವಂಗ ಹಾಕಿದೆ, ಜೀರಿಗೆ ಹಾಕಿದೆ, ಏಲಕ್ಕಿ ಹಾಕಿದೆ, ಪಲಾವ್ ಎಲೆ ಹಾಕಿದೆ. ನೆಕ್ಸ್ಟ್ ಇವಾಗ ಇದು ಚಟ್ಪಟ್ ಚಟ್ಪಟ್ ಅಂತ ಸೌಂಡ್ ಬರಬೇಕು. ಇವಾಗ ಈರುಳ್ಳಿ ಹಾಕ್ತೀನಿ ನೋಡಿ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿರೋಂಥ ಈರುಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು ಚೆನ್ನಾಗಿ. ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು, ಸ್ವಲ್ಪನೇ ಮಿಕ್ಸ್ ಮಾಡ್ತಾನೆ ಇರಿ. ಸೊ ಇವಾಗ ಮಿಕ್ಸ್ ಆಯಿತು. ನೆಕ್ಸ್ಟ್ ಇವಾಗ ಗೋಡಂಬಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದಕ್ಕೆ ನೆಕ್ಸ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದನ್ನು ಒಂದು ತಟ್ಟೆಯಲ್ಲಿ ತಕ್ಕೊಂಡಿದ್ದೀನಿ, ಸ್ವಲ್ಪ ಆರಬೇಕು ಅದು. ನೆಕ್ಸ್ಟ್ ಇವಾಗ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದೆ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ನೆಕ್ಸ್ಟ್ ಇವಾಗ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ, ಬೇಯಿಸಿರೋಂಥ ಮೊಟ್ಟೆ. ಅದೆಲ್ಲ ಚೆನ್ನಾಗಿ ಮಸಾಲೆ ಅಂಟ್ಕೋಬೇಕು, ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಳಗಡೆ ಎಲ್ಲ ಮಸಾಲೆ ಅಂಟ್ಕೊಳ್ಳುತ್ತೆ. ಇವಾಗ ಹಿಂಗಾಗಿದೆ ನೋಡಿ, ಈ ಥರ ಮಿಕ್ಸ್ ಮಾಡಬೇಕು ನೋಡಿ, ಈ ಕಲರ್ ಬರಬೇಕು. ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ಶಿಫ್ಟ್ ಮಾಡಿದೆ ನೋಡಿ. ಇವಾಗ ಮೊಟ್ಟೆ ಇವಾಗ ಅದು ರುಬ್ಬಬೇಕು, ಈರುಳ್ಳಿ ಎಲ್ಲ. ಇವಾಗ ಎಣ್ಣೆ ಕಾದಿದೆ. ಇವಾಗ ರುಬ್ಬಿರ್ತಕ್ಕಂಥದ್ದು ಎಲ್ಲದು, ಈರುಳ್ಳಿ ಆಗಲಿ, ಗೋಡಂಬಿ ಆಗಲಿ, ಚಕ್ಕೆ, ಲವಂಗ, ಇದೆಲ್ಲ ರುಬ್ಬಿರ್ತಕ್ಕಂಥದ್ದು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಚೆನ್ನಾಗಿರುತ್ತೆ, ಮನೆಯಲ್ಲಿ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೆಳಗಡೆ ಅಂಟ್ಕೋಬಾರ್ದು. ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಎಲ್ಲರೂ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಮಾಡಿ ನೋಡಿ, ಟ್ರೈ. ಸೊ ಇವಾಗ ಈ ಥರ ಮಾಡಬೇಕು ನೋಡಿ, ಈ ಥರ ಕುದಿ ಬರಬೇಕು, ಕೆಳಗಡೆ ಅಂಟ್ಕೋಬಾರ್ದು. ಆ ಥರ ಮಿಕ್ಸ್ ಮಾಡ್ತಾನೆ ಇರಿ. ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ವ ಅದು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದೆ ನೋಡಿ. ಅದು ಕೆಳಗಡೆ ಅಂಟ್ಕೋಬಾರ್ದು, ಆ ಥರ. ಸೊ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಮೇಲೆ ಧನಿಯಾ ಪುಡಿ ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕಿದೆ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಇವಾಗ ಗರಂ ಮಸಾಲ ಹಾಕಿದೆ. ರೆಡ್ ಚಿಲ್ಲಿ ಸಾಸ್ ಹಾಕಿದೆ. ಇವಾಗ ಸೋಯಾ ಸಾಸ್ ಸ್ವಲ್ಪ ಹಾಕಬೇಕು. ಇವಾಗ ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು. ಮತ್ತು ಅರ್ಧ ಲಿಂಬೆ ಹಣ್ಣು ಹಿಂಡಬೇಕು. ಸೊ ಇವಾಗ ಲಿಂಬೆ ಹಣ್ಣು ಹಿಂಡ್ತಾಯಿದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡಬೇಕು ನೋಡಿ. ಮಸಾಲೆ ಎಲ್ಲ ಅಂಟ್ಕೋಬಾರ್ದು, ಆ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿರೋಂಥ ಮೊಟ್ಟೆ, ಬೇಯಿಸಿರೋಂಥದ್ದು ಮತ್ತು ಫ್ರೈ ಮಾಡಿರೋಂಥದ್ದು ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ
ಈ ಥರ ಮಸಾಲೆ ಅದ್ರ ಮೇಲೆ ಆ್ಯಡ್ ಮಾಡಬೇಕು ನೋಡಿ, ಒಳಗಡೆ ಸ್ವಲ್ಪ ಹೋಗ್ಲಿ ಅಂತ ಮಸಾಲೆ ಎಲ್ಲ. ಸೊ ಇವಾಗ ನೆಕ್ಸ್ಟು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಆ್ಯಡ್ ಮಾಡಿ ನೀರು. ಇನ್ನೊಂಥರ ಈ ಥರ ತಿರ್ಸ್ಬೇಕು ಸ್ವಲ್ಪ ಮಸಾಲೆ ಎಲ್ಲ. ಸೊ ಈ ಥರ ಕುದಿ ಬಂದಮೇಲೆ ಮುಚ್ಚಿಬಿಟ್ಟು ಇಡಬೇಕು. ಒಂದು 5 ನಿಮಿಷ ಸಾಕು ಅಷ್ಟೇ. ಸೊ ಇವಾಗ ಈ ಥರ ಮತ್ತೆ ಕುದಿ ಬರ್ತಾಯಿದೆ ನೋಡಿ, ಅದಕ್ಕೆ ಕಸ್ತೂರಿ ಮೇಥಿ ಹಾಕ್ತೆ ನೋಡಿ ಲಾಸ್ಟ್ಗೆ. ಇವಾಗ ಎಗ್ ಕರಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಲಾಸ್ಟು ನಮ್ಮದು ಎಗ್ ಕರಿ ರೆಡಿ ಆಯಿತು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜು ಓಪನ್ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.